ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಪಾಂಫ್ರೆಟ್ ಮಸಾಲ ಫ್ರೈ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಬನ್ನಿ ನೋಡುವ. ಇಲ್ಲಿ ನಾನು ತಂದಿದ್ದೇನೆ ಒಂದು ಮೀಡಿಯಮ್ ಗಾತ್ರದ್ದು ಪಾಂಪ್ಲೆಟ್. ಅಂದರೆ ಇದರಲ್ಲಿ ಒಂದು ಅರ್ಧ kg ಉಂಟು. ನೋಡಿ, ಈ ರೀತಿ ಒಳ್ಳೆ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನಾನು. ಇದಕ್ಕೆ ಒಂದು ಸ್ವಲ್ಪ ಮಸಾಲ ಎಲ್ಲ ಹಾಕುವ. ಅಂದರೆ ನಾನು ಫಸ್ಟಿಗೆ ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೆ ಹಾಕಬೇಕು ಅರಸಿನ ಹುಡಿ. ನಾನೊಂದು ಅರ್ಧ ಚಮಚ ಅರಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ, ಯಾಕೆಂದರೆ ಇದರಲ್ಲಿರೋದು ಒಂದು ಪಾಂಫ್ರೆಟ್. ಮತ್ತು ಲಿಂಬೆ ರಸ. ನೋಡಿ, ಇವೆಲ್ಲವನ್ನು ಹಾಕಿ ಸರಿಯಾಗಿ ಇದಕ್ಕೆ ಅಂದರೆ ಹಾಕಬೇಕು ಮಸಾಲ. ಅಂದರೆ ಒಳಗೆ ಹೋಗಬೇಕು ಅದರ ಹಾಗೆ ಮಸಾಲವೆಲ್ಲ ಹಾಕಿ ಒಂದು ಅರ್ಧ ಗಂಟೆ ಆದರೂ ಒಂದು ಇಡಬೇಕು ಇದನ್ನು. ಹಾಗೆ ನಾನು ಅರ್ಧ ಗಂಟೆ ಇಡ್ತೇನೆ. ನೋಡಿ, ಒಳಗಡೆ ಎಲ್ಲ ಮಸಾಲ ಸರಿಯಾಗಿ ಹೋಗಬೇಕು, ಎಳೀಬೇಕು ಇದರದ್ದು. ಈಗ ಗ್ರೈಂಡ್ ಮಾಡಲಿಕ್ಕೆ ಇನ್ನೊಂದು ಮಸಾಲವನ್ನು ರೆಡಿ ಮಾಡುವ. ನೋಡಿ, ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಒಂದು 8 ಇದೆ. ಇದನ್ನು ಬಿಸಿ ನೀರಲ್ಲಿ ಇಟ್ಟಿದ್ದೆ ಒಂದು 20 ನಿಮಿಷ. ನೋಡಿ, ಈಗ ಅದು ಕಾಶ್ಮೀರಿ ಚಿಲ್ಲಿ ಸಾಫ್ಟ್ ಆಗಿದೆ. ಇದನ್ನು ಈಗ ಗ್ರೈಂಡ್ ಮಾಡಲಿಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಮತ್ತು ಒಂದು ಕರಿ ಲೀವ್ಸ್, ನೋಡಿ ಇಷ್ಟು ಕರಿ ಲೀವ್ಸನ್ನು ಹಾಕಬೇಕು. ಮತ್ತು ಈಗ ಹಾಕ್ತಾ ಇದ್ದೇನೆ ಒಂದು 4-5 ಬೆಳ್ಳುಳ್ಳಿ. ಮತ್ತು ಇದಕ್ಕೆ ಹಾಕಬೇಕು ಒಂದು ಅರ್ಧ ಚಮಚ ಪೆಪ್ಪರ್ ಕಾರ್ನ್ಸ್ ಇಲ್ಲದಿದ್ದರೆ ಪೆಪ್ಪರ್ ಪೌಡರನ್ನು ಹಾಕ್ಬೋದು. ಮತ್ತು ಇದಕ್ಕೆ 1 ಚಮಚ ಕೊರಿಯಂಡರ್ ಪೌಡರ್ ಮತ್ತು ಅರ್ಧ ಚಮಚ ಜೀರಿಗೆ ಹಾಕಬೇಕು. ಮತ್ತು ಸ್ವಲ್ಪ ಸಣ್ಣ ತುಂಡು ಹುಳಿ ಹಾಕಬೇಕು, ಟ್ಯಾಮ್ರಿನನ್ನು. ಮತ್ತು ಬೇಕಾದರೆ ಸ್ವಲ್ಪ ನೀರು ಹಾಕಬೇಕು, ತುಂಬ ನೀರು ಹಾಕಲಿಕ್ಕೆ ಹೋಗಬಾರ್ದು. ಮತ್ತು ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ, ಈಗ ನಾನು ಮಸಾಲವನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ಇದನ್ನು 1 ಚಮಚದಷ್ಟು ಈ ಮೀನಿಗೆ ಹಾಕಬೇಕು. ಅಂದರೆ ಮೀನು 2-3 ಇದ್ದರೆ ಜಾಸ್ತಿ ಹಾಕಬೇಕು. ನನ್ನ ಹತ್ರ 1 ಮೀನುಂಟು, ಅದಕ್ಕೆ ನಾನು 1 ಸ್ಪೂನನ್ನು ಹಾಕ್ತಾ ಇದ್ದೇನೆ. ಮತ್ತು ಅದು ಸರಿಯಾಗಿ ಮಸಾಲವನ್ನು ಎರಡೂ ಕಡೆಗೆ ಇದು ಮಾಡಿ ಮಸಾಲವನ್ನು ಹಾಕಿ ಅದರ ಹೊಟ್ಟೆ ಭಾಗ ಎಲ್ಲ ಹಾಕಿ ಮತ್ತೆ ಒಂದು 15 ನಿಮಿಷವಾದರೂ ಇಡಬೇಕು ಅದನ್ನು ಮಸಾಲವನ್ನು. ಆಗ ಅದರ ಮಸಾಲ ಮೀನಿನ ಒಳಗೆ ಒಳ್ಳೆ ಎಳೆಯುತ್ತದೆ. ಮತ್ತು ತುಂಬ ಟೇಸ್ಟ್ ಕೂಡ ಬರ್ತದೆ, ಮೀನು ಕೂಡ ರುಚಿಯಾಗಿರುತ್ತೆ. ಒಂದು 10 ನಿಮಿಷ ಇಡುವ. ಹೀಗೆ ನಾನು ಇಲ್ಲಿ ಇಟ್ಟಿದ್ದೇನೆ ಕಾವಲಿ. ನೋಡಿ, ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಬೇರೆ ಎಣ್ಣೆ ಬೇಕಾದರೂ ಹಾಕ್ಬೋದು, ಆದರೆ ತೆಂಗಿನ ಎಣ್ಣೆಯಲ್ಲಿ ಅದರ ಪರಿಮಳ ಮತ್ತು ಅದರ ರುಚಿಯೇ ಬೇರೆ. ಹಾಗೆ ನಾನು ಈಗ ಮೀನನ್ನು, ತೆಂಗಿನ ಎಣ್ಣೆ ಬಿಸಿ ಆಯಿತು, ಆಗ ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ತುಂಬ ಫ್ರೈ ಮಾಡಬೇಕಂತ ಇಲ್ಲ. ಯಾಕೆಂದರೆ ನಮಗೀಗ ಮಸಾಲ ಕೂಡ ಫ್ರೈ ಮಾಡಲಿಕ್ಕೆ ಉಂಟು ಮತ್ತು ಅದರಲ್ಲಿ ಮೀನನ್ನು ಹಾಕಲಿಕ್ಕೆ ಉಂಟು. ಹಾಗೆಯೇ ನೋಡಿ, ಇನ್ನೊಂದು ಕಡೆ ಕೂಡ ಫ್ರೈ ಮಾಡ್ತಾ ಇದ್ದೇನೆ. ಈಗ ಮೀನು ಸ್ವಲ್ಪ ಫ್ರೈ ಆಯಿತು, ಇಷ್ಟು ಸಾಕು ಫ್ರೈ ಆದದ್ದು. ಈಗ ನಾನು ಇದನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ. ಈಗ ಇದೇ ಎಣ್ಣೆಯಲ್ಲಿ, ಅಂದರೆ ಬೇಕಾದರೆ ನಿಮಗೆ ಸ್ವಲ್ಪ ಎಣ್ಣೆ ಹಾಕ್ಬೋದು, ಆದರೆ ನನಗೆ ಸಾಕು ಅಂತ ಅದೇ ಎಣ್ಣೆಯಲ್ಲಿ ನಾನು ನೋಡಿ 2 ಸ್ಪೂನ್ ಆಗುವಷ್ಟು ಸೇಮ್ ಮಸಾಲ, ಮೀನಿಗೆ ಯಾವುದು ಮಸಾಲ ಹಾಕಿದ್ದೆವು ನೋಡಿ ಅದೇ ಮಸಾಲವನ್ನು ನಾನೀಗ ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಫ್ರೈ ಆಗಬೇಕು, ಅಂದರೆ ಎಣ್ಣೆ ಸೈಡಿಗೆ ಬರಬೇಕು ಮತ್ತು ಅದರಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ನೋಡಿ, ಈ ರೀತಿ ಅದರ ಕಲ್ಲರೇ ಚೇಂಜ್ ಆಗ್ತದೆ, ಅಷ್ಟು ಒಳ್ಳೆ ಫ್ರೈ ಮಾಡಬೇಕು ಇದನ್ನು, ಈ ಮಸಾಲವನ್ನು. ಈಗ ನಾನು ಹಾಕ್ತೇನೆ ಕರಿಬೇವಿನ ಎಲೆ, ಅದೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಒಳ್ಳೆ ಫ್ರೈ ಮಾಡಬೇಕು. ನೋಡಿ, ಈಗ ಎಣ್ಣೆ ಸೈಡಿಗೆ ಬಿಟ್ಟುಕೊಂಡಿದೆ ಮತ್ತು ನೀವು ನೋಡ್ಬೋದು ಮಸಾಲ ಕೂಡ ಕಲರ್ ಚೇಂಜ್ ಆಗಿದೆ ಮಸಾಲದ್ದು. ಈಗ ನಾವು ಹಾಕುವ ಇದಕ್ಕೆ ಮೀನು, ಅದು ಫ್ರೈ ಮಾಡಿ ಇಟ್ಟ ಮೀನನ್ನು ಇದಕ್ಕೆ ಹಾಕಬೇಕು. ಈಗ ಮೀನು ಇದಕ್ಕೆ ಹಾಕಿದ ಮೇಲೆ ಈ ಮಸಾಲ, ಫ್ರೈ ಮಾಡಿದ ಮಸಾಲ ಉಂಟಲ್ಲ, ಅದು ಅದಕ್ಕೆ ಎಲ್ಲವನ್ನು ಅದರ ಮೇಲೆ ಈ ರೀತಿ ಹಾಕಬೇಕು. ಎರಡೂ ಕಡೆಯಿಂದ ಹಾಕಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆಂದ ಕಾಣ್ತದಲ್ಲ, ಇದು ತುಂಬ ಟೇಸ್ಟ್ ಆಗಿರುತ್ತೆ ಈ ಪಾಂಫ್ರೆಟ್ ಮಸಾಲ ಫ್ರೈ. ನಿಮಗೆ ನನ್ನ ರೆಸಿಪಿ
ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ. ಮತ್ತು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ರೀತಿ ಬರುತ್ತೆ ಪಾಂಫ್ರೆಟ್ ಮಸಾಲ ಫ್ರೈ. ತಿನ್ನಲಿಕ್ಕೆ ತುಂಬ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ನೋಡಿ ನಾನು ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ತೆಗೆದು ಎಷ್ಟು ಒಳಗೆ ಮೀನಿಗೆ ಮಸಾಲೆ ಎಳೆದಿದೆ ಮತ್ತು ಅಷ್ಟೇ ಟೇಸ್ಟ್ ಕೂಡ ಆಗಿದೆ. ನಾಳೆ ಬರ್ತೇನೆ ಇನ್ನೊಂದು ರೆಸಿಪಿ ಜೊತೆ. ಬಾಯ್ ಬಾಯ್, ಟೇಕ್ ಕೇರ್.